ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕತೆ ಹದಿಹರೆಯದ ಪ್ರೇಮ ಕತೆ, ಬೇಕು ಎಂದರೂ ಸಿಗದವಳು. ರೇ ಪವನ್, ಎದ್ದಳೋ ಮೇಲೆ, ಎಷ್ಟೊತ್ತಾಯ್ತೋ? ಬೆಳಗ್ಗೆ ಬೇಗ ಬಿಡಿಸು ಅಂತ ರಾತ್ರಿ ಹೇಳಿದ್ದೆ. ಏನೋ ಲಾಸ್ಟ್ ಎಕ್ಸಾಮ್ ಅಂತಿದ್ದಲ್ಲೋ, ಎದ್ದಳ ಮೇಲೆ. ಇನ್ನೂ ಚಿಕ್ಕ ಹುಡುಗ ಅಂದ್ಕೊಂಡವನೆ, 7 ಗಂಟೆ ಆದರೂ ಮಲಿಕೊಂಡಿರ್ತಾನೆ. ಸೀರಿಯಸ್ನೆಸ್ ಅದು ಯಾವಾಗ ಕಲ್ತ್ಕೊತಾನ? ಅಪ್ಪ ಕೂಗಾಡ್ತಾ ಇದ್ರು. ಸದಾನಂದ ಮಗನ ಮೇಲೆ ಹೀಗೆ ಸುಮ್ಮನೆ ಕೂಗಾಡ್ತಾ ಇದ್ರು. ಮನಸ್ಸೊಳಗಡೆ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು. 7 ಗಂಟೆನಾ? ಎದ್ದೆ ಕಣಪ್ಪ ಅಂತ ಮುಲುಗುತ್ತಾ ರಗ್ಗನ್ನು ಸರಿಸಿ ಗಡಿಯಾರ ನೋಡಿದ. ಹೌದು, 7 ಗಂಟೆ ಆಗ್ಬಿಟ್ಟಿದೆ. ಏನಪ್ಪ ಮಾಡೋದು? ಎದ್ದೊಳ್ಬೇಕಾ ಅಂತ ಆಕಳಿಸಿದಿ. ಎದ್ದವನಿಗೆ ತಟ್ಟನೆ ಏನೋ ನೆನಪಾಯಿತು. ಏನು, 7 ಗಂಟೆನಾ? ಅಯ್ಯೋ, ಮರ್ತುಬಿಟ್ಟಿದ್ನಲ್ಲ ಅಂದ್ಬಿಟ್ಟು ರಗ್ಗನ್ನು ದೂರ ಸರಿಸಿದವನೇ ಥಟ್ಟನೆ ಓಡೋಗಿ ಬಾತ್ರೂಮ್ ಬಾಗಿಲು ಹಾಕ್ಕೊಂಡ. ಇವನಿಗೇನಾಯಿತು? ರೇಣುಕಮ್ಮ ಒಳಗಿನಿಂದ ಕೂಗಿದ್ರು. ಏನಾಯ್ತೋ? ಅಡಿಗೆ ಮನೆಯಲ್ಲಿ ತಿಂಡಿ ಸಿದ್ಧ ಮಾಡ್ತಾಯಿದ್ರು ಅವರು. ಏನಿಲ್ಲಮ್ಮ, ಬೇಗನೆ ದೈನಂದಿನ ಕೆಲಸವನ್ನು ಮುಗಿಸಿದವನು ಸ್ನಾನ ಮಾಡಿ ಫಟಾಫಟ್ ಅಂತ ಜಸ್ಟ್ 10 ನಿಮಿಷದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತುಕೊಂಡಿದ್ದ. ಅರೆ, ಈಗಿನ್ನು ಮಲಗಿದ್ಯಲ್ಲೋ, ಅದು ಯಾವ ಮಾಯದಲ್ಲಿ ಎದ್ಬಿಟ್ಟೋ? ಅಪ್ಪ ಅವನತ್ತ ನೋಡಿದ್ರು. ಇಲ್ಲಪ್ಪ, ಇವತ್ತು ಲಾಸ್ಟ್ ಎಕ್ಸಾಮು, ಗ್ರೂಪ್ ಡಿಸ್ಕಷನ್ ಇದೆ, ಬೇಗ ಬರ್ತೀನಿ ಅಂತ ಹೇಳಿದ್ದೆ. ಅವರೆಲ್ಲ ಕಾಯ್ತಿರ್ತಾರಪ್ಪ. ಆಯ್ತಪ್ಪ. ಅಷ್ಟರಲ್ಲಿ ಅಮ್ಮ ಕಾಫಿ ತಂದು ಕೊಟ್ಟರು. ಕಾಫಿಯನ್ನು ಕುಡಿದವನೇ ಬಿಸಿ ಬಿಸಿ ದೋಸೆ ರೆಡಿಯಾಗಿತ್ತು. ಗರಿಗರಿಯಾದ ದೋಸೆನ ಲಘು ಬಗೆಯಿಂದ ಟೈಮೇ ಕೊಡದೆ 2 ಸರಿ ಬಾಗಿಟ್ಕೊಂಡು, ಅಮ್ಮ ಲೇಟಾಯ್ತು ಬರ್ತೀನಮ್ಮ, ಅಪ್ಪ ಬರ್ತೀನಪ್ಪ ಅಂತ ಹೇಳಿ ಬುಲೆಟ್ ಗಾಡಿಯನ್ನು ತಗೊಂಡು ಹೊರಟೇ ಬಿಟ್ಟ. 1 ವರ್ಷದ ಹಿಂದೆ ಸದಾನಂದ ತನ್ನ ಮಗನಿಗೆ ಅಂತ ಕೊಡಿಸಿದ ಬುಲೆಟ್ ಅದು. ಬುರ್ ಬುರ್ ಅಂತ ಸದ್ದು ಮಾಡಿಕೊಂಡು ಹೊರಟ ಮಗನತ್ತಲೇ ನೋಡಿದರು ಇಬ್ಬರು. ರೇಣುಕಮ್ಮ ಏನೂ ಅರ್ಥವಾಗದವರಂತೆ ಒಳ ಹೋದರು. ಯಾಕೆ ಇವನು ಇಷ್ಟೊಂದು ಗಡಿಬಿಡಿಲಿದ್ದಾನೆ? ಸದಾನಂದ ಕೇಳಿದ್ರು. ಅಯ್ಯೋ, ನನಗೇನು ಗೊತ್ತು, ನಿನ್ನ ಮಗನ ಕತೆ. ನೀನೇ ತಾನೇ ಅವನ್ನ ಆ ಮಟ್ಟಿ ಬೆಳೆಸಿರೋದು. ಹೇಳಿದ್ರು ಕೇಳಲ್ಲ. ಅವನಿಗೆ ಈ ವಯಸ್ಸಿಗೆ ಬೇಕಿತ್ತಾ ಬೈಕೆಲ್ಲ? ಎಲ್ಲಿ ಕೇಳ್ತೀರ ಅಪ್ಪ ಮಗ ನನ್ನ ಮಾತು? ಸಿಡಿಮಿಡಿಯುತ್ತಲೇ ಒಳ ಹೋದರು ರೇಣುಕಮ್ಮ. ಅವರ ಹಿಂದೆಯೇ ಸದಾನಂದ ಕೂಡ ಹೋದರು. ಇತ್ತ ಕಾಲೇಜಿಗೆ ಬಂದವನೇ ಸುತ್ತಲೂ ಕಣ್ಣಾಡಿಸಿದ. ಅವನೇನು ಬಂದಿದ್ದು ಇವತ್ತು ಲಾಸ್ಟ್ ಎಕ್ಸಾಮು ಗ್ರೂಪ್ ಡಿಸ್ಕಷನ್ ಮಾಡಿ ಓದಿ ಚೆನ್ನಾಗಿ ಬರೆದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತೆಗೆಯೋಣ ಅಂತ ಅಲ್ಲ. ಅವನು ಬಂದಿದ್ದಕ್ಕೆ ಕಾರಣ ಅವಳೇ ಪ್ರೇರಣ ಇವನ ಬದುಕಿಗೆ ಪ್ರೇರಣೆಯಾಗಿದ್ದವಳು. ಇವನು ಜೀವನದಲ್ಲಿ ನನಗೇನೂ ಇಲ್ಲ ಅಂದಾಗ ನಾನಿದ್ದೀನಲ್ವೇನೋ ಅಂತ ಜೊತೆಗೆ ಬಂದವಳು. ಮೊದಲನೇ ವರ್ಷ BEಗೆ ಸೇರಿಕೊಂಡಾಗ ಇವಳನ್ನೇ ಇವನು ತನ್ನ ಗೆಳತಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅವಳನ್ನ ನೋಡಿದಾಗ ಇವನೇ ಆಡ್ಕೊಂಡಿದ್ದ. ಅವಳು ಹತ್ತಿರ ಬಂದವಳೆ. ಯಾಕೋ ಆಡ್ಕೊಂತೀಯ ನನ್ನ? ನೀನು ಫಸ್ಟ್ ಇಯರ್ ತಾನೆ, ಒಳ್ಳೆ ಸೀನಿಯರ್ ರ್ಯಾಗಿಂಗ್ ಮಾಡ್ದಂಗೆ ಮಾಡ್ತೀಯ ನನಗೆ, ಇವೆಲ್ಲ ಬಿಟ್ಬಿಡು ಅಂತ ನೇರವಾಗಿ ಹೇಳಿದಾಗ ದಿಟ್ಟಿಸಿ ನೋಡಿದ್ದ ಅವಳನ್ನು. ಅವತ್ತೇ ನೋಡಿ ಅವಳ ಮೇಲೆ ಫಸ್ಟ್ ಲವ್ ಆಗಿದ್ದು. ಅಲ್ಲಿಂದ ಅವಳು ಕೂಡ ಇವನಿಗೆ ಕ್ಲೋಸ್ ಆಗಿದ್ಲು. ಇವರಿಬ್ಬರ ಜೊತೆಗೆ ಇನ್ನೂ 3-4 ಜನ ಫ್ರೆಂಡ್ಸ್ ಇದ್ದರು. ಎಲ್ಲರೂ ಕ್ಯಾಶುಯಲ್ ಆಗಿದ್ದರು. ಮೊದಲನೇ ವರ್ಷ ಮುಗಿಯೋದ್ರೊಳಗಡೆ ಒಳ್ಳೆ ಆತ್ಮೀಯತೆ ಬೆಳೆದಿತ್ತು. ಇಬ್ಬರಲ್ಲೂ ಪ್ರೀತಿ ಹುಟ್ಟಿತ್ತು. ಮನೆಯವ್ರಿಗೆ ಏನೂ ಹೇಳಿರಲಿಲ್ಲ. ಇನ್ನೂ ಓದೋ ವಯಸ್ಸು, ಮುಚ್ಕೊಂಡು ಓದು ಅಂತ ಎಲ್ಲಿ ಬೈತಾರೋ ಅನ್ನೋದು ಅವನಿಗೂ ಗೊತ್ತಿತ್ತು. ಪ್ರೇರಣಾ ಹೆಣ್ಮಗಳು ಮನೆಯಲ್ಲಿ ಅಷ್ಟು ಬೇಗ ಎಲ್ಲವನ್ನು ಹೇಳ್ಕೊಳ್ಳಲ್ಲ. ಇದು ಹೆಣ್ಮಕ್ಳ ಶಕ್ತಿನೂ ಹೌದು. ಸರಿ, ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಸಾರಿ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಇವಳನ್ನ ಮನೆಗೆ ಕರ್ಕೊಂಡೋಗಿದ್ದ. ಆ್ಯಕ್ಚುಯಲಾಗಿ ಬೇರೆ ಫ್ರೆಂಡ್ಸ್ಗಳ್ನೇನು ಕರ್ಕೊಂಡೋಗ್ಬೇಕು ಅಂತ ಇರಲಿಲ್ಲ. ಇವಳೊಬ್ಬಳನ್ನೇ ಕರ್ಕೊಂಡೋದ್ರೆ ಯಾರು ಇವಳು ಅಂತ ಮನೆಯವರೆಲ್ಲ ಕೇಳಿಬಿಟ್ರೆ, ಅದಕ್ಕೆ ಬೇಡಪ್ಪ ಅಂತ ಹೇಳಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಮನೆಗೆ ಹೋಗಿದ್ದ. ಮನೆಯಲ್ಲಿ ಒಳ್ಳೆ ಊಟ ಗೀಟ ಎಲ್ಲ ಆದಮೇಲೆ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ದ. ಅವತ್ತೇ ಪ್ರೇರಣಾ ನೋಡಿ ಅಪ್ಪ ಅಮ್ಮ ಕೂಡ ಖುಷಿಪಟ್ಟಿದ್ರು. ಒಳ್ಳೆ ಹುಡುಗಿ ಅನಿಸುತ್ತೆ, ಅವರೇ ಅಭಿಪ್ರಾಯವನ್ನು ಹೇಳಿದರು. ಪವನ್ಗೆ ಒಳಗೊಳಗೆ ಖುಷಿ. ಅಲ್ಲಿಗೆ ಮೊದಲನೇ ವರ್ಷ ಮುಗಿದಿತ್ತು. 2ನೇ ವರ್ಷ ಬಂದ ಮೇಲೆ ಪ್ರಣತಿ ಅಂತ ಪ್ರೇರಣಾಳ ಅಕ್ಕ, ಅವಳಿಗೆ ಮದುವೆ ಸೆಟ್ ಆಗಿತ್ತು. ಆ ಮದುವೆಗೆ
ಪವನ್ನ ಕರೆದೇ ಇರಲಿಲ್ಲ ಪ್ರೇರಣಾ. ಯಾಕಂದರೆ ಪವನ್ನ ಮೊದಲನೇ ವರ್ಷದಲ್ಲಿ ಇಷ್ಟಪಡ್ತಿದ್ದ ರೀತಿಯಲ್ಲಿ ಪ್ರೇರಣಾ ಎರಡನೇ ವರ್ಷದಲ್ಲಿ ಇಷ್ಟಪಡ್ತಾ ಇರಲಿಲ್ಲ. ಸ್ವಲ್ಪ ಸ್ವಲ್ಪವೇ ನಿರ್ಲಕ್ಷ್ಯ ಮಾಡ್ತಾ ಇದ್ಲು. ಇದು ಅವನಿಗೆ ಗೊತ್ತಿರಲಿಲ್ಲ. ಯಾಕಂದರೆ ಅವಳ ಮೇಲಿಟ್ಟಿದ್ದು ಅದೇನೋ ಅಂತಾರಲ್ಲ, ಕುರುಡು ಪ್ರೀತಿಯಷ್ಟೇ. ಅವಳನ್ನ ಬಿಟ್ಟರೆ ಜಗತ್ತೇ ಇಲ್ಲ ಅನ್ನೋ ರೀತಿಯಾಗಿ ಆಡ್ತಿದ್ದ ಪವನ್. ಅಕ್ಕನ ಮದುವೆಗೆ ಪ್ರೇರಣಾ ಕರೆದೇ ಇದ್ದರೂ ಇವನೇ ಎಲ್ಲ ಫ್ರೆಂಡ್ಸ್ಗಳ್ನ, ಏಯ್ ಬಾರೋ, ನನ್ನ ಹುಡುಗಿಯರ ಅಕ್ಕನ ಮದುವೆ ಇದೆ, ಮಿಸ್ ಮಾಡಿದ್ರೆ ಮಗನೇ ಹೊಡಿತೀನಿ ನೋಡು. ಇವನೇ ಎಲ್ಲರನ್ನೂ ದುಂಬಾಲು ಬಿದ್ದು ಕರ್ಕೊಂಡೋಗಿದ್ದ. ಅಲ್ಲಿ ಇವ್ರನ್ನೆಲ್ಲ ನೋಡಿ ನಿಜಕ್ಕೂ ಆಘಾತಕ್ಕೊಳಗಾಗಿದ್ದು, ಸರ್ಪ್ರೈಸ್ ಒಳಗಾಗಿದ್ದು ಪ್ರೇರಣಾ. ಪ್ರಣತಿಗಂತೂ ಭಾಳ ಖುಷಿ ಆಯಿತು. ಅಂತೂ ಎಲ್ಲರೂ ಬಂದಿದ್ದಾರಲ್ಲ ನನ್ನ ಮದುವೆಗೆ ಅಂತ. ಪ್ರೇರಣಾ ನೇರವಾಗಿ ಕೇಳಿದ್ಲು ಫ್ರೆಂಡ್ಸ್ನೆಲ್ಲ, ನಾನೇನು ಪವನ್ನ ಕರೆದಿರ್ಲಿಲ್ವಲ್ಲ, ಅವನೇ ಯಾಕೆ ಬಂದ? ಅದು ಅಪ್ಪ ಅಮ್ಮನೂ ಜೊತೆಗೆ ಕರ್ಕೊಬಂದ್ಬಿಟ್ಟಿದ್ದಾನೆ. ಅವರ ಅಪ್ಪ ಅಮ್ಮ ಕೂಡ ಆ ಮದುವೆಯಲ್ಲಿ ಉಪಸ್ಥಿತರಿದ್ದರು. ಅದು ಇವನಿಗೋಸ್ಕರ. ಇಲ್ಲ ನೀವು ಬರಲೇಬೇಕು, ಇಲ್ಲ ಪ್ರೇರಣಾ ತಪ್ಪು ತಿಳ್ಕೊಂಬಿಡ್ತಾಳೆ, ಬೇಜಾರು ಮಾಡ್ಕೊಂಬಿಡ್ತಾಳೆ. ಇವನೇ ಏನೇನೋ ಹೇಳ್ಕೊಂಡು ಅವ್ರನ್ನೂ ಕರ್ಕೊಬಂದಿದ್ದ. ಮನಸ್ಸಿಲ್ಲದ ಮನಸ್ಸಿಂದ ಅವರು ಬಂದಿದ್ದರು, ಆಶೀರ್ವಾದ ಮಾಡಿದ್ರು. ಅಲ್ಲೂ ಕೂಡ ಪ್ರೇರಣಾಳನ್ನು ನೋಡಿ, ಇಲ್ಲ ಈ ಹುಡುಗಿ ನಮ್ಮ ಮನೆಗೆ ತಕ್ಕನಾಗಿರ್ತಾಳೆ, ಆದರೆ ಓದು ಮುಗಿಲಿ ಆಮೇಲೆ ನೋಡೋಣ ಅಂತ ಅವರ ಅಪ್ಪ ಅಮ್ಮನೂ ಸುಮ್ಮನಾಗ್ಬಿಟ್ಟಿದ್ರು. ಅಲ್ಲಿಗೆ ಎರಡನೇ ಬಾರಿ ಇಂಪ್ರೆಸ್ ಆಗಿದ್ದ ಪ್ರೇರಣಾಳನ್ನು ನೋಡಿ ಪವನ್ಗೆ ಒಳಗೊಳಗೆ ಭಾರೀ ಖುಷಿಯಾಗೋಗ್ತಿತ್ತು. ಹೀಗೆ ನಡಿಬೇಕಾದ್ರೆ ಎರಡನೇ ವರ್ಷ ಕೂಡ ಕಂಪ್ಲೀಟ್ ಆಯಿತು. ಮೂರನೇ ವರ್ಷದ ಆರಂಭದಲ್ಲಿ ಒಂದು ಸಲ ಪ್ರೇರಣಾ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ಲು ಪವನ್ಗೆ. ಪವನ್, 2 ವರ್ಷ ಮುಗೀತು, ಮೂರನೇ ವರ್ಷ. ಈ ವರ್ಷ ಆದಮೇಲೆ ನೀನು ಏನು ಮಾಡ್ತೀಯ? ಏನು ಮಾಡ್ತೀನಿ? ಮನೇಲಿರ್ತೀನಿ. ಮನೇಲಿರ್ತೀಯ? ಯಾಕೆ ಅಂದರೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನೀನೇನು ಮಾಡಲಿ, ಮನೆಗೆ ತಾನೇ ಇರಬೇಕು. ಅಲ್ಲ ಕಣೋ, ಕೆಲಸ ಏನು ಮಾಡಲ್ವಾ? ನೋಡಮ್ಮ, ನೀನಂದರೆ ರ್ಯಾಂಕ್ ಸ್ಟೂಡೆಂಟು. ನೀನು ಹೇಳ್ದಂಗೆಲ್ಲ ನಾನು ಕೇಳಿದೆ. ನೋಡು, ಮೊದಲನೇ ವರ್ಷದಿಂದಲೂ ಪವನ್ ಹಂಗೆ ಓದು ಅಂದೆ, ಹಂಗೂ ಓದಿದೆ, ಹಿಂಗೆ ಓದು ಅಂದರೆ ಹಿಂಗೂ ಓದಿದೆ, ಕಾಪಿ ಹೊಡಿಬೇಡ ಅಂದರೆ ಕಾಪಿ ಹೊಡಿಲಿಲ್ಲ, ಕಾಪಿ ಹೊಡಿ ಅಂದರೆ ಕಾಪಿ ಹೊಡೆದೆ. ಎಲ್ಲನೂ ನೀನು ಹೇಳ್ದಂಗೆ ಮಾಡಿದ್ದೀನಿ. ಇನ್ಮೇಲೂ ಅಷ್ಟೇ ನೀನು ಹೇಳ್ದಂಗೆ ಮಾಡ್ತೀನಿ, ಏನು ಮಾಡ್ಬೇಕು ಹೇಳೋ ಅಂತ. ಏನಿಲ್ಲ, ಎಷ್ಟು ಬ್ಯಾಕ್ ಉಳಿಸ್ಕೊಂಡಿದೆಯೋ ಅದೆಲ್ಲನೂ ಪಾಸ್ ಮಾಡ್ಕೊಂಬಿಡ. ಏ ತಮಾಷೆ ಮಾಡ್ತಿದ್ದೀಯಾ? ಒಂದೊಂದು ವರ್ಷದಲ್ಲಿ ಎಷ್ಟಿದೆ ಗೊತ್ತಾ ನನ್ನ ಬ್ಯಾಕು? ಅದನ್ನು ನಾನು ಕಂಪ್ಲೀಟ್ ಮಾಡ್ಬೇಕಂದ್ರೆ ಇನ್ನು 5 ವರ್ಷ ಬೇಕಷ್ಟೇ ನನಗೆ. ನಾನು ಹೇಳೋದು ಕೇಳೋ ಪವನ್, ನೀನು ಇಂಜಿನಿಯರ್ ಮುಗಿಸಿದಾದ್ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡವಾ? ಯಾರಿಗೆ ಗೊತ್ತೋ, ಚೆನ್ನಾಗಿ ಓದಿದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗೋಗ್ಬಿಡ್ತೀಯ ಕಣೋ. ಪ್ರೇರಣಾ, ಈ ಕ್ಯಾಂಪಸ್ ಸೆಲೆಕ್ಷನ್ನು, ಕೆಲಸ ಇದೆಲ್ಲ ನಿನಗೆ ಇಟ್ಕೋ. ನನಗೇನು ಅಗತ್ಯ ಇಲ್ಲ ಕಣೆ. ನಮ್ಮಪ್ಪ ಬೇಕಾದಷ್ಟು ದುಡ್ಡಿಟ್ಟವ್ರೆ, ಅದನ್ನು ನೋಡ್ಕೊಂಡ್ರೆ ಸಾಕಾಗೈತೆ ನನಗೆ. ಫೂಲ್ ಥರ ಮಾತಾಡಬೇಡ ಕಣೋ. ಅಪ್ಪ ದುಡ್ದಿಟ್ಟವ್ರು ನಿಜ, ಆದರೆ ಎಷ್ಟು ಕಾಲ ಇರುತ್ತೋ ಅದು. ನಿನಗೆ ಕೆಪಾಸಿಟಿ ಇಲ್ವಾ? ಅವಳು ಮೊದಲನೇ ಬಾರಿ ರೇಗಿದ್ಲು ಪವನ್ ಮೇಲೆ. ಅವನು ಅದನ್ನು ಸೀರಿಯಸ್ ತಗೊಳ್ಳಿಲ್ಲ. ಹೇ ಯಾಕೆ, ಯಾವತ್ತೂ ಇಲ್ಲದ್ದು ಇವತ್ತು ಹಿಂಗಾಡ್ತಾ ಇದೆಯಾ? ಏನು ಇನ್ನೂ 1 ವರ್ಷ ಆಯ್ತಲ್ಲ, ಓದ್ಬಿಡ್ತೀನಿ ಬಿಡು, ಆಮೇಲೆ ನೋಡೋಣ. ಕ್ಯಾಂಪಸ್ ಸೆಲೆಕ್ಷನ್ ಆದರೆ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ದಿರ ಮನೆಗಿರ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ, ಟೆನ್ಷನ್ ಆಗಬೇಡ, ಆರಾಮಾಗಿದ್ಬಿಡು. ಬಿ ಕೂಲ್ ಬೇಬಿ ಅಂತ ಹೇಳಿ ಹೋಗಿದ್ದ. ಅರೆ ಏನಂತ ಹೇಳೋದು? ಮತ್ತೆ ಮತ್ತೆ ಅವನನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ಲು. ಅವನಲ್ಲಿರೋ ಸೋಮಾರಿತನನ ಹೋಗಲಾಡಿಸ್ಬೇಕು, ಅವನು ದುಡಿಯೋನಂಗೆ ಮಾಡಬೇಕು, ಗಂಡಸಾದವನಿಗೆ ಸ್ವಾಭಿಮಾನ ಮುಖ್ಯ ಅಂತ ಹೇಳಿಕೊಡ್ಬೇಕು ಅಂತ ಏನೇನೋ ಮಾಡಿದ್ಲು. ಅವಳನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡಿದ್ದ ಪವನ್ ಅವಳು ಹೇಳಿದ ಯಾವುದನ್ನೂ ಮನಸ್ಸಿಗೆ ತಗೊಳ್ಳೇ ಇಲ್ಲ. ಸರಿ, 3 ವರ್ಷನೂ ಮುಗಿದಿತ್ತು. ಇನ್ನೇನು ಕೊನೆ ದಿನ ಅಂದರೆ ನಿನ್ನೆ ದಿನ ಅವಳು ಹೇಳಿದ್ಲು, ನಾಳೆ ಸಿಗ್ತೀನಿ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ. ಕೊನೆ ದಿನ ಮತ್ತೆ ನಾನು ಸಿಗೋದಿಲ್ಲ, ಕಾಯ್ತಾ ಇರು ನನಗೆ ಅಂತಲೂ ಹೇಳಿದ್ಲು. ಆಯಿತು ಅಂತ ಅದೇ ವಿಚಾರವನ್ನು ಮಾತಾಡಬೇಕು ಅಂತ ಲಘು ಬಗೆಯಿಂದ ಬಂದಿದ್ದ ನಮ್ಮ ಪವನ್. ಆದರೆ ಆಗಿದ್ದೇನು? ಪರೀಕ್ಷೆನೂ ಬರ್ದ. 12:30 ಆಗೋದನ್ನೇ ಕಾಯ್ತಾ ಇದ್ದ. 12:30ಗೆ ಎಲ್ಲ ಪೇಪರ್ಗಳ್ನ ಕೊಟ್ಟು ಹೊರಗಡೆ ಬಂದು ನೋಡ್ತಾನೆ, ಅವಳಿಲ್ಲ ಪ್ರೇರಣಾ. ಎಲ್ಲೋ ಇನ್ನೂ ಎಕ್ಸಾಮ್ ಬರೀತಾ ಇರ್ತಾಳೆ, ರ್ಯಾಂಕ್ ಸ್ಟೂಡೆಂಟ್ ಅಲ್ವನಪ್ಪ, ನಮ್ಮ ಥರ ದಡ್ರ ಅಂದ್ಕೊಂಡು ಅವನಿಗವನೇ ಸಮಾಧಾನ ಪಡ್ಕೊಂಡು ಸುಮ್ಮನಾಗಿದ್ದ. ಎಕ್ಸಾಮು ಮುಗೀತು, ಎಲ್ಲರೂ ಬಂದರು, ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾತಾಡಿದ್ರು. ಏನು ಮಚ್ಚ, ಹೆಂಗೆ ಬರ್ದೆ ರ್ಯಾಂಕಾ? ನೀನು ಬಿಡು ಮಚ್ಚ, ಹೋದ ವರ್ಷನೇ ಬ್ಯಾಕ್ ಉಳಿಸ್ಕೊಂಡವನು, ಈ ವರ್ಷ ಇನ್ನೆಲ್ಲ ರ್ಯಾಂಕ್ ಬರ್ತೀಯ? ಹೋದ ವರ್ಷ 2, ಈ ವರ್ಷ 3 ಬ್ಯಾಕು. ಹೀಗೆ ಅವರವರೇ ಆಡಿಕೊಂಡು ನಗಾಡಿಕೊಂಡು ಸಮಯವನ್ನು ಕಳೆದ್ರು. ಪ್ರೇರಣೆ ಇಲ್ಲೋ?
ನೇರವಾಗಿ ಕೇಳ್ದ ಪವನ್. ಇಲ್ಲಪ್ಪ ನಾನು ನೋಡಲಿಲ್ಲ. ಇನ್ನೊಬ್ಬ ಫ್ರೆಂಡ್, ನನ್ನ ಜೊತೆನೇ ಎಕ್ಸಾಮ್ ಬರಿತಾ ಇದ್ಲು, ಇಲ್ಲೇ ಎಲ್ಲೋ ಇರಬೇಕು. ಸುತ್ತಲೂ ನೋಡ್ದೆ ಎಲ್ಲೂ ಇಲ್ಲ. ಮಚ್ಚ ನಿಂಗೊಂದು ಗೊತ್ತಾ, ಪ್ರೇರಣಾಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಂತ ಕಣ. ಹೌದಾ, ಯಾವಾಗಲೂ? ಏನು ನನ್ನ ಹತ್ರ ಹೇಳಲೇ ಇಲ್ವಲ್ಲ ಅವಳು, ಪವನ್ ಅಂದುಕೊಂಡ. ಆದರೆ ಅಲ್ಲಿ ಅವಳಿರಲಿಲ್ಲ. ಸರಿ ಬಿಡು, ಕೇಳ್ತೀನಿ. ಹುಡುಕ್ದ, ಮನೆ ಹತ್ರ ಹೋದ, ಕಾಲೇಜಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಎಲ್ಲೋದ್ಲು ಗೊತ್ತೇ ಆಗಲಿಲ್ಲ. ಪ್ರಣತಿ ನಂಬರ್ ಪವನ್ ಹತ್ರ ಇತ್ತು. ಪ್ರಣತಿಗೆ ಫೋನ್ ಮಾಡಿದವನೇ, ಪ್ರೇರಣಾನ ನೋಡಿದ್ರಾ ಅಂತ ಕೇಳಿದ್ಲು. ಇಲ್ವಲ್ಲ, ಇವತ್ತೇನೋ ಲಾಸ್ಟ್ ಎಕ್ಸಾಮ್ ಅಂತ ಇದ್ಲು, ನಿನಗೆ ಸಿಗಲಿಲ್ವಾ? ಇಲ್ಲ, ಅದೇ ಭೇಟಿ ಮಾಡ್ತೀನಿ, ಏನೋ ಮಾತಾಡಬೇಕು ಅಂದ್ಲು, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ಅವಳ ನಂಬರ್ ಇದ್ದರೆ ಫೋನ್ ಮಾಡ್ತೀರಾ? ನಿನ್ನ ಹತ್ರ ಇಲ್ವಾ? ಇದೆ, ಆದರೆ ಅದು ಸ್ವಿಚ್ ಆಫ್ ಬರ್ತಾ ಇದೆ. ಅವಳಿಗೆ ಇನ್ನೊಂದು ನಂಬರ್ ಇದೆ, ಅವಳು ಬರೀ ನಮ್ಮ ಫ್ಯಾಮಿಲಿಗೋಸ್ಕರ ಇಟ್ಕೊಂಡಿದ್ದಾಳೆ, ಅದಕ್ಕೊಂದು ಕಾಲ್ ಮಾಡಿ ನೋಡ್ತೀನಿ. ನೀನು ಒಂದು ಕೆಲಸ ಮಾಡು, ಕಾನ್ಫರೆನ್ಸಲ್ಲಿರು, ಮಾತಾಡಬೇಡ, ನೋಡೋಣ ನಾನು ಹೇಳ್ತೀನಿ ಅಂತ ಅಂದ್ಲು ಪ್ರಣತಿ. ಸರಿ ಆಯಿತು ಅಂತ ಹೇಳಿ ಅವನು ಕಾಲ್ ಕಟ್ ಮಾಡದೆ ಹಾಗೆ ಕಾನ್ಫರೆನ್ಸ್ ಕಾಲ್ನಲ್ಲಿದ್ದ. ಪ್ರಣತಿ ಪ್ರೇರಣಾಗೆ ಕಾಲ್ ಮಾಡಿದ್ಲು. ಹೇಳಕ್ಕ. ಅತ್ತಲಿಂದ ಫೋನ್ ರಿಸೀವ್ ಮಾಡಿ ಮಾತನಾಡಿದ್ಲು ಪ್ರೇರಣಾ. ಎಲ್ಲಿದೆಯಾ ಪ್ರೇರಣಾ? ಎಕ್ಸಾಮ್ ಮುಗೀತು, ಕೊಯಮತ್ತೂರ್ಗೆ ಹೋಗ್ತಿದ್ದೀನಕ್ಕ. ಎಕ್ಸಾಮ್ ಮುಗಿದು ಕೊಯಮತ್ತೂರ್ಗೆ ಯಾಕೆ ಹೋಗ್ತಾ ಇದೆಯಾ? ಮನೆಗೆ ಹೋಗ್ತಾ ಇಲ್ವಾ? ಇಲ್ಲ ಅಕ್ಕ, ನಿನಗೆ ಹೇಳಿದ್ನಲ್ಲ ಮೊನ್ನೆನೇ ಫೋನ್ ಮಾಡಿ, ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆಯಕ್ಕ, ಕಂಪ್ನಿದು ಪ್ರೋಸೆಸ್ ಇದೆಯಂತೆ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಲೇಬೇಕಕ್ಕ. ಹೋಗ್ತಾ ಇದ್ದೀನಿ. ಯಾಕೆ? ಏನಿಲ್ಲ, ಪವನ್ ಫೋನ್ ಮಾಡಿದ್ದ ಕಣೆ. ಅವನು ಯಾಕೆ ಫೋನ್ ಮಾಡಿದ್ದ ನಿನಗೆ? ಅದೇನೋ ನೀನು ಅವನಿಗೆ ಸಿಗ್ತೀನಿ, ಏನೋ ಮಾತಾಡ್ತೀನಿ ಅಂತ ಹೇಳಿದ್ದಂತೆ. ಎಲ್ಲ ಸುಳ್ಳು. ನಾನು ಸಿಗ್ತೀನಿ ಅಂದಿದ್ದು ನಿಜ, ಆದರೆ ಅವನ ಹತ್ರ ಮಾತನಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ಬಿಡೋದಿಲ್ಲ ಅವನು, ಅದಕ್ಕೆ ಹಂಗೆ ಹೇಳಿ ಅವನ್ನ ಮ್ಯಾನೇಜ್ ಮಾಡಿದ್ದೆ ಅಷ್ಟೇ. ಯಾಕೆ, ಅಂಥದ್ದೇನೈತೆ? ಚೆನ್ನಾಗೇ ಇದ್ರಲ್ಲೇ. ಅಷ್ಟೊಂದು ಲವ್ ಮಾಡ್ತಾ ಇದ್ದೆ ಅವಳನ್ನ, ಅಷ್ಟೊಂದು ಲವ್ ಮಾಡ್ತಿದ್ದೆ ಅವನ್ನ. ಲವ್ವು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಅವನೇನು ಗಂಡಸೇನಕ್ಕ? ಏನು ಮಾತಾಡ್ತಾ ಇದೀಯಾ? ಅಲ್ಲಕ್ಕ, ಅವನಿಗೆ ದುಡಿಯೋಕ್ಕೆ ಮನಸ್ಸಿಲ್ಲ ಅಕ್ಕ. ಏನು ಹೇಳ್ತಾನೆ ಗೊತ್ತಾ? ಅಪ್ಪನ ಆಸ್ತಿ ಇದೆಯಂತೆ, ಅದ್ರಲ್ಲಿ ತಿನ್ಕೊಂಡು ಜೀವನ ಮಾಡ್ತಾನಂತೆ. ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ, ಚೆನ್ನಾಗಿ ಓದೋ ಅಂತ ನಾನು 10 ಸಾರಿ ಬಡ್ಕೊಂಡ್ರು 10 ಸಾರಿನೂ ನನ್ನ ಮಾತು ಕೇಳಿಲ್ಲ. ಬ್ಯಾಕ್ ಉಳಿಸ್ಕೊಳ್ತಾನೆ ಬಂದಿದ್ದಾನೆ. ಹೋಗಲಿ, ನನ್ನ ಮಾತಾದರೂ ಕೇಳಿ ಜೀವನ ರೂಪಿಸ್ಕೊಳ್ತಾನ ಅಂದರೆ ಇಲ್ಲ, ಅವನದೇ ವಿತಂಡವಾದ. ಒಂದೇ ಒಂದು ಸಾರಿ ಯಾಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅನ್ನೋದೇನಾದರೂ ಗೊತ್ತಾಗ್ತಿದೆಯಾ ಅಕ್ಕ? ಒಂದು ಜವಾಬ್ದಾರಿನೇ ಇಲ್ದನ್ನ ಮದುವೆ ಆಗಿ ನಾನು ತಾನು ಏನು ಸುಖ ಪಡಲಿ? ಯಾಕೆ ನನ್ನ ಸಂಬಳದಲ್ಲಿ ಅವನು ಸಾಕಂಗೆ ಕೂತ್ಕೊಬೇಕಾ? ನೋಡಕ್ಕ, ನನಗೀಗಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಸ್ಟಾರ್ಟಿಂಗೇ 30,000 ನನಗೆ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವನಿಗೆ 30 ರೂಪಾಯಿ ಯೋಗ್ಯತೆ ಇಲ್ಲ. ಇವನ್ನ ಮದುವೆ ಆಗಿ ನಾನು ಜೀವನ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅವನೇನಾದರೂ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕೆ ಹೋಗ್ಬೇಡ. ನಾನು ಎಲ್ಲಿ ಹೋಗಿದ್ದೀನಿ ಅಂತಲೂ ಹೇಳಬೇಡ. ಪ್ರಾರಬ್ಧ ಎಲ್ಲನ ಹೋಗಲಿ. ನನಗೆ ಇಂಥ ಪವನ್ ಅಂತವ್ರು 1000 ಜನ ಸಿಗ್ತಾರಕ್ಕ, ಅವನೊಬ್ಬನೇ ಅಲ್ಲ. ಒಳ್ಳೆ ಹುಡುಗ ಅನ್ನೋ ಕಾರಣಕ್ಕೆ ಪ್ರೀತಿಸಿದ್ದೆ, ಆದರೆ ಅವನು ಈ ಥರ ಬೇಜವಾಬ್ದಾರಿನವನು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿಬಿಟ್ಲು. ಪ್ರಣತಿ ಪವನ್ ಹತ್ರ ಮೆಲ್ಲನೆ ಮಾತಾಡಿದ್ಲು. ಇಲ್ಲ ಕಣೋ, ಏನೋ ಸಮಸ್ಯೆ ಆಗಿದೆ, ನೀನು ನೇರವಾಗಿ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಬಹುದೇನೋ. ಬೇಡ ಬಿಡಿ. ಅವಳನ್ನ ನಾನು ತುಂಬ ಪ್ರೀತಿಸ್ತಾ ಇದ್ದೆ. ನನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟ ಭಾವನೆಯನ್ನು ಅವಳು ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಹೌದು, ಅವಳು ಹೇಳಿದ್ಲು ನೀನು ದುಡಿ ಅಂತ. ನಾನು ಆಗಲ್ಲ ಅಂತ ಏನು ಹೇಳಲಿಲ್ಲ. ಅಪ್ಪ ಮಾಡಿಟ್ಟಿದ್ದಾರೆ, ನೋಡೋಣ ಬಿಡು ಅಂತ ಸಂದರ್ಭ ಬಂದಾಗ ನಾನು ದುಡಿತೀನಿ ಅಂತಲೇ ಹೇಳಿದೆ ಹೊರತು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿದ್ದೆ. ಆದರೆ ನನ್ನನ್ನು ಗಂಡಸ ಅಂತ ಕೇಳ್ತಾಳೆ ಅಂದರೆ ಅವಳ ಮನಸ್ಥಿತಿ ಎಷ್ಟು ಹದಗೆಟ್ಟಿದೆ ನೋಡಿ. ಇನ್ನು ಈಗ ಕೆಲಸ ಸಿಕ್ಕಿದೆ, ಈಗಲೇ ಅವಳು ನನ್ನ ಮೇಲೆ ಸವಾರಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ. ಅಕಸ್ಮಾತ್ ನಾನೇನಾದರೂ ಮದುವೆ ಆದರೆ ಅವಳು ನನ್ನ ಸುಮ್ಮನೆ ಬಿಡ್ತಾಳ? ಸಾರಿ ಅಕ್ಕ, ಅವಳು ಕೂಡ ನನಗೆ ಬೇಡ. ಇಷ್ಟು ದಿನ ನೀನೇ ಬೇಕು ನನಗೆ ಅಂತ ಅವಳು ಹಿಂದೆ ಬಿದ್ದಿದ್ದೆ. ಬಹುಶಃ ಸಿಗೋದೇ ಇಲ್ಲ. ಅದಕ್ಕೆ ಅನಿಸುತ್ತೆ ಹೇಳೋದು, ಬೇಕು ಅಂದಾಗ ಸಿಗದವಳು ಬೇಡ ಅಂದಾಗ ಬಂದರೂ ಬರಬಹುದು. ನೋಡೋಣ ಅಕ್ಕ, ಅವಳು ಬರಲಿ ಅಂತ ನಾನು ಕಾಯೋದಿಲ್ಲ. ಆದರೆ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದು ಕೇವಲ ಭ್ರಮೆ ಅನ್ನೋ ಪಾಠನ ಕಲಿತೆ. ಅವಳು ಹೇಳಿದ್ಲಲ್ಲ 1000 ಜನ ಪವನ್ ಸಿಗಬಹುದು ಅಂತ, ಆದರೆ ಈ ಪವನ್ನ ಪಡ್ಕೊಳ್ಳೋದಕ್ಕೆ ಅವಳು 100 ಜನ್ಮ ಎತ್ಕೊಂಡ್ರೂ ಸಾಕಾಗಲ್ಲ. ಇನ್ನು ನಾನು ಬದಲಾಗ್ತೀನಿ, ಎಷ್ಟು ಬದಲಾಗ್ತೀನಿ ನೋಡಿ.
ಅವಳು ಏನನ್ನ ಹೇಳಿದ್ಲೋ ಅದೆಲ್ಲವನ್ನು ನಾನು ಮಾಡ್ತೀನಿ, ಅವಳಿಗಿಂತ ಮೇಲು ಸ್ಥಾನಕ್ಕೆ ನಾನು ಹೋಗ್ತೀನಿ. ದೃಢವಾದ ನಿಶ್ಚಯ ಮಾಡಿದ್ದ ಪವನ್. ಒಂದು ಕಡೆ ಕಳೆದುಕೊಂಡ ಪ್ರೀತಿಯ ನೆನಪು, ಮತ್ತೊಂದು ಕಡೆ ತಾನೇನಾದರೂ ಮಾಡಲೇಬೇಕು ಅನ್ನೋ ಹುರುಪು. ಎರಡನ್ನೂ ಕೂಡ ಸಮ್ಮಿಶ್ರ ಭಾವದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಒಂದು ಡಿಸಿಷನನ್ನು ತಗೊಂಡು ಮನೆಯತ್ತ ಹೆಜ್ಜೆ ಹಾಕಿದ. ಅತ್ತ ಪ್ರೇರಣಾ ಕೊಯಮತ್ತೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಳು.